8ನೇ ತಾರೀಕು ಈ ದೇಶದ ದಲಿತ ಸಮುದಾಯದ ಹಿರಿಯ ಮುತ್ಸದಿ ರಾಜಕಾರಣಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರು ರಾಮಲೀಲಾ ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಸಂಘ ಪರಿವಾರದ ಕೆಲವು ಕಾರ್ಯಕರ್ತರು ಆ ರಾಮಲೀಲಾ ಮೈದಾನವನ್ನು ಹಸುಗಳ ಗಂಜಲನ್ನು ಹಾಕಿ ಸ್ವಚ್ಛಗೊಳಿಸ್ತಕ್ಕಂಥ ಏನು ದಲಿತ ವಿರೋಧಿ, ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಕಾರ್ಯಕ್ರಮವನ್ನು ಮಾಡಿದಾರೋ ಅದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತೀವ್ರವಾಗಿ ಖಂಡಿಸ್ತದೆ. ಶತಶತಮಾನಗಳಿಂದ ಶೋಷಣೆಯನ್ನು ಮಾಡ್ತಾ ದಲಿತ ಸಮುದಾಯಗಳ ಮೇಲೆ ಅಕ್ರಮ ಅನ್ಯಾಯಗಳನ್ನು ಮಾಡ್ತಾ ಅವಮಾನವನ್ನೇ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲ ಮನುವಾದಿ ಮನಸ್ಸುಳ್ಳ ಸಮುದಾಯಗಳು ಇನ್ನೂ ಸಹ ಪ್ರಜಾಪ್ರಭುತ್ವ ಬಂದು 80 ವರ್ಷಗಳಾಗಿದೆ. ಈ ದೇಶ ಮೊನ್ನೆ ತಾನೇ 80ರ ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇದೆ. ಈ 80ರ ಸ್ವತಂತ್ರ ಭಾರತದಲ್ಲಿ ದಲಿತರ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿದ್ರೆ ಇನ್ನೂ ಸಹ ಮನುವಾದಿ ಮನಸ್ಸುಗಳು ಈ ದೇಶದ ದಲಿತ ಸಮುದಾಯಗಳನ್ನು ಸಮಾನತೆಯಿಂದ ಕಾಣ್ತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಳ್ಳದೇ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ದೇಶದಲ್ಲಿ ಹಿಂದಿನಿಂದಲೂ ಸಹ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ನಿಲುವುಗಳನ್ನೇ ತಾಳ್ಕೊಂಡು ಬಂದಿರತಕ್ಕಂಥ ಸಂಘ ಪರಿವಾರ ಮತ್ತು RSS ಒಂದು ಅಧಿಕಾರದಲ್ಲಿ ಎಲ್ಲಿಯ ತನಕ ಈ BJP ನೇತೃತ್ವದ ಅಧಿಕಾರ ಇರುತ್ತೋ ಅಲ್ಲಿಯ ತನಕ ಇಂಥ ಪ್ರಕರಣಗಳು ನಿರಂತರವಾಗಿ ನಡೀತಾನೆ ಇದೆ. ಈ ದೇಶದ ದಲಿತ ಸಮುದಾಯಗಳು ನಾವು ಎಚ್ಚೆತ್ತುಕೋಬೇಕಾಗಿದೆ. ಕೂಡಲೇ ಇಂಥ ಮನಸ್ಸುಗಳನ್ನು ಹೊಸಕಾಕಲಿಲ್ಲ ಅಂತಂದರೆ ಮುಂದಿನ ಭಾರತ ಭಯೋತ್ಪಾದಕ ರಾಷ್ಟ್ರವಾಗಿ ಪರಿಗಣಿಸಬೇಕು. ಕೂಡಲೇ ಯಾರು ರಾಮಲೀಲಾ ಮೈದಾನದಲ್ಲಿ ಗಂಜಲವನ್ನು ಹಾಕಿ ಸಾರಿಸುವುದರ ಮುಖಾಂತರ ಸ್ವಚ್ಛ ಮಾಡಿದ್ದಾರೋ ಅವರುಗಳ ಮೇಲೆ ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ, ರಾಷ್ಟ್ರ ವಿರೋಧಿ ಕಾಯ್ದೆಯನ್ನು ಹಾಕೋದರ ಮುಖಾಂತರ ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳೋದರ ಮುಖಾಂತರ ಪ್ರಜಾಪ್ರಭುತ್ವವನ್ನು ಎತ್ತಿಡಿಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಏಕಕಾಲದಲ್ಲಿ ಪ್ರತಿಭಟನೆ ಎಂಬುದರ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಸಂಘ ಪರಿವಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಭೀಮ್. ಮಲ್ಲಹಳ್ಳಿ ನಾರಾಯಣ್, ಜಿಲ್ಲಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ. ಉತ್ತರಾಖಂಡ್ನ ರಾಮಲೀಲಾ ಮೈದಾನದಲ್ಲಿ ಮತ್ತು ಸಾರ್ವಜನಿಕ ಸಭೆಯ ಒಂದು ಆಯೋಜನೆ ಭಾಷಣ ಮಾಡಿದಂಥ ಸ್ಥಳವನ್ನು ಅವರು ಭಾಷಣ ಮಾಡಿ ಹೋದ ನಂತರ ಶ್ರೀರಾಮ ಸೇನೆ ಹಾಗೂ RSS ಸಂಘಟನೆಯ ಕೆಲವು ಕಿಡಿಗೇಡಿಗಳು ಹಸುವಿನ ಗಂಜಲ ಮತ್ತು ತೊಪ್ಪೆಯನ್ನು ಹಾಕಿ ತಾರಿಸೋದ್ರ ಮುಖಾಂತರ ನಾವು ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ರಾಮಲೀಲಾ ಮೈದಾನಕ್ಕೆ ಬಂದು ಭಾಷಣ ಮಾಡಿ ಹಿಂದೂಗಳ ಭಾವನೆಯನ್ನು ಧಕ್ಕೆ ತಂದಿದ್ದಾರೆ. ಈ ಸ್ಥಳ ಅಪಮಾನ ಆಗಿದೆ ಅಂಥೇಳಿ ಏನು ಗಂಜಲವನ್ನು ತಾರಿಸಿ ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ಅಪಮಾನವನ್ನು ಮಾಡಿದ್ದಾರೆ. ಇದು ದಲಿತ ಸಮುದಾಯದ ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ಅಪಮಾನವಲ್ಲ, ಇಡೀ ದಲಿತ ಸಮುದಾಯಕ್ಕೆ ಮಾಡಿದಂತಹ ಅಪಮಾನ. ಆದ್ದರಿಂದ ಈ ನಿನ್ನೆ ಮೊನ್ನೆ ತಾನೇ ನಾವು ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ನಾವು ಇದ್ದೀವಿ. ನಾವು ಅನಿಸುತ್ತೆ ಇನ್ನೂ ಕೂಡ ದಲಿತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ವೇನೋ ಅಂತಕ್ಕಂತಹ ನೋವು ನಮಗೆ ಕಾಡ್ತಾ ಇದೆ. ಯಾಕೆಂದರೆ ನಮ್ಮ ಸಿದ್ಧಲಿಂಗಯ್ಯನವರು ಹೇಳ್ದಂಗೆ ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಿದ್ಧಲಿಂಗಯ್ಯನವರು ಅವರ ಸಾಹಿತ್ಯದ ಮುಖಾಂತರ ಸ್ವಾತಂತ್ರ್ಯದ ಬಗ್ಗೆ ತಿಳಿಸ್ಬಿಟ್ಟಿದ್ದಾರೆ. ಇವತ್ತು ನಮಗೆ ಏನು ದಲಿತ ಸಮುದಾಯದಲ್ಲಿ ಮೀಸಲಾತಿಯನ್ನು ಪಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆದಂತಹ ನಾಯಕರುಗಳಿಗೆ ಈ ರೀತಿಯ ಅಪಮಾನಗಳು, ಅವಮಾನಗಳು ಆದರೆ ಸಣ್ಣ ಪುಟ್ಟ ಸಮುದಾಯದಲ್ಲಿರ್ತಕ್ಕಂತಹ ದಲಿತ ಪ್ರಜೆಗಳಿಗೆ ಯಾವ ರೀತಿ ನ್ಯಾಯ ಸಿಗ್ತಿದೆ? ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಸಮಾನ ಅವಕಾಶವನ್ನು ಮಾಡಿಕೊಟ್ಟಂತಹ ಬಾಬಾ ಸಾಹೇಬರು ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ನಮ್ಮನ್ನು ಹಿಂದೂಗಳು ಏನು ಈ RSS ಇವೆಲ್ಲ ಕೂಡ ನಾವು ಹಿಂದೂಗಳೇ ಅಲ್ಲ,
ಇವರು ಅಸ್ಪೃಶ್ಯರು, ನಮ್ಮ ಕಾಲಾಳು, ಇವರನ್ನ ಮುಟ್ಸ್ಕೊಳ್ಬಾರ್ದು, ಇವರಿಂದ ಇನ್ನೂ ಕೂಡ ತೊಂದರೆ ಆಗ್ತಾ ಇದೆ ಅಂತೇಳಿ ಈ ರೀತಿ ಮಾಡೋದ್ರಿಂದ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ. ಆದ್ದರಿಂದ ಸರ್ಕಾರಗಳು ಮತ್ತು ರಾಷ್ಟ್ರಪತಿಗಳು ಕೂಡಲೇ ಇದರ ಬಗ್ಗೆ ಗಮನವಹಿಸಿ ಇಡೀ ರಾಷ್ಟ್ರಾದ್ಯಂತ ಎಲ್ಲ ಕಡೆ ಚಳುವಳಿಗಳು, ಹೋರಾಟಗಳು ಈ ವಿಚಾರವಾಗಿ ನಡೀತಾ ಇದೆ. ಯಾರು ಈ ಕಿಡಿಗೇಡಿಗಳು ಆ ಸ್ಥಳವನ್ನು ಸ್ವಚ್ಛ ಮಾಡಿ ಏನು ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ಮತ್ತು ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ, ಅವರನ್ನು ಈ ಕೂಡಲೇ ರಾಷ್ಟ್ರದ್ರೋಹದ ಅಡಿಯಲ್ಲಿ ಕೇಸನ್ನು ದಾಖಲೆ ಮಾಡಿ ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕು ಮತ್ತು ಆ ಸಂಘಟನೆಯ ಸದಸ್ಯತ್ವವನ್ನು ವಜಾ ಮಾಡಬೇಕು ಅಂತೇಳಿ ನಾವು ಇವತ್ತು ನಂಜನಗೂಡು ತಾಲೂಕಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಹಾಗೂ ಖರ್ಗೆ ಅಭಿಮಾನಿಗಳ ಬಳಗದ ವತಿಯಿಂದ ನಾವು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ವಿ. ಈ ಹೋರಾಟಕ್ಕೆ ಏನಾದರೂ ರಾಷ್ಟ್ರಪತಿಗಳು ಹಾಗೂ ಸರ್ಕಾರಗಳು ಎಚ್ಚೆತ್ತುಕೊಂಡು ಅವರ ಮೇಲೆ ಕೇಸನ್ನು ದಾಖಲೆ ಮಾಡಿ ಅವರನ್ನು ಗಡೀಪಾರು ಮಾಡಲಿಲ್ಲ ಅಂತಂದರೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಚಳುವಳಿಯನ್ನು ಸಂಘಟನೆಗಳು ರೂಪಿಸಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಮತ್ತು ನಾವು ಯಾರು ಆ ಸಂಘಟನೆಯವರು ಕೃತ್ಯವನ್ನು ಎಸಗಿದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾಯಿದ್ದೀವಿ. ನಂಜನಗೂಡಿನಿಂದ ಗಟ್ವಾಡಿ ಮಹೇಶ್, ತಾಲೂಕು ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ.